ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೆಸರು ಪ್ರಕಾಶ್ ರೈ ಅಲಿಯಾಸ್ ಪ್ರಕಾಶ್ ರಾಜ್ ಅಲಿಯಾಸ್ ಜಸ್ಟ್ ಆಸ್ ಕಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಿದ್ಧವಾಗಿರುವಂತಹ ಹೆಸರು ಪರಕಾಚ. ವಯಸ್ಸು 60 ಆಗಿಲ್ಲ, ಆದರೂ ಅರುಳು ಮರಳಾಗಿದೆ. ಎತ್ತರ ರಾಹುಲ್ ಗಾಂಧಿಗಿಂತ ತುಂಬಾ ಎತ್ತರ. ಸ್ಟುಪಿಡಿಟಿಲಿ ತೂಕ ನಯಾ ಪೈಸೆ ಇಲ್ಲ. ಮಾತಲ್ಲಿ ಬಣ್ಣ ಬದಲಾಗ್ತಾನೆ ಇರತ್ತೆ. ಮೋದಿಜಿನ ನೆನ್ಸ್ಕೊಂಡ್ರೆ ಕೆಂಪಾಗ್ತಾನೆ, ಯಾರಾದ್ರೂ ಊಸಿದ್ರೆ ಸುಟ್ಟು ಕಪ್ಪಾಗ್ತಾನೆ. ಕನ್ಸಲ್ಲಿ ಮೋದಿಜಿ ಬಂದ್ರು ಕೂಡ ಪ್ಯಾಂಟ್ ಬಣ್ಣ ಹಳದಿ ಆಗತ್ತೆ. ಮಾನಸಿಕ ಸ್ಥಿತಿ ಅಧೋಗತಿ. ಕಳೆದ 5-6 ವರ್ಷಗಳಿಂದ ಮಾನಸಿಕ ಸ್ಥಿತಿ ಭಾರೀ ಹದಗೆಟ್ಟಿದ್ದು ಆಸ್ಪತ್ರೆಗಳು ಕೂಡ ಕೈ ಚೆಲ್ಲಿವೆ. ಕೊನೆಯ ಬಾರಿ ಕಾಣಿಸಿದ್ದು ಜೂನ್ 9ನೇ ತಾರೀಕು, ಅಂದ್ರೆ ಮೋದಿಜಿಯ ಪ್ರಮಾಣ ವಚನಕ್ಕೂ ಮುನ್ನ. ವೀಕ್ಷಕರೇ, ಈ ವ್ಯಕ್ತಿ ಎಲ್ಲಾದ್ರೂ ಕಾಣಿಸಿದ್ರೆ ಹತ್ತಿರದ ಠಾಣೆಗೆ ತಿಳಿಸತಕ್ಕದ್ದು, ಅಥವಾ ಹತ್ತಿರದ ಆಸ್ಪತ್ರೆಗೆ ತಿಳಿಸತಕ್ಕದ್ದು, ಅಥವಾ ಅವರ ಸಂಬಂಧಿಗಳಿಗೆ ತಿಳಿಸತಕ್ಕದ್ದು. ಯಾವುದೇ ಕಾರಣಕ್ಕೂ ಕೂಡ ವ್ಯಕ್ತಿಯ ಹತ್ತಿರ ಹೋಗುವಂತಹ ಸಾಹಸಕ್ಕೆ ಕೈ ಹಾಕಬಾರದಾಗಿ ಕಳಕಳಿಯ ಪ್ರಾರ್ಥನೆ. ಯಾಕಂದ್ರೆ ಅಕಸ್ಮಾತ್ ಏನಾದ್ರೂ ಕಚ್ಚಿದ್ದಲ್ಲಿ 14 ಇಂಜೆಕ್ಷನ್ ತಗೋಬೇಕಾಗಬಹುದು, ಅಥವಾ ಕಚ್ಚಿರುವಂತಹ ವ್ಯಕ್ತಿಯಲ್ಲಿರುವಂತಹ ವಿಷ ಮೈ ತುಂಬ ಆವರಿಸಿ ಸಾವು ಕೂಡ ಸಂಭವಿಸಬಹುದು. ಇಲ್ಲಿಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಮುಗಿಯಿತು. ಈಗ ಈ ಕಾಣೆಯಾದ ವ್ಯಕ್ತಿಯ ಬಗ್ಗೆ ಒಂದು ಸಣ್ಣ ಕಾರ್ಯಕ್ರಮ ಜನಹಿತಕ್ಕಾಗಿ. ವೀಕ್ಷಕರೇ, ಪ್ರಕಾಶ್ ರಾಜ್ ಜೂನ್ 1ನೇ ತಾರೀಕು ಮೋದಿಜಿ ಧ್ಯಾನದ ಫೋಟೋಗಳನ್ನು ಶೇರ್ ಮಾಡಿ ಗೇಲಿ ಮಾಡಿ ಟ್ವೀಟ್ ಹಾಕಿದ್ದ. ಅದಾದ ನಂತರ ತಾನು ಹೇಟು ವಿರುದ್ಧ ವೋಟನ್ನ ಮಾಡಿದ್ದೀನಿ, ಈ ದೇಶದಲ್ಲಿ ಹೇಟು ಕೊನೆಗೊಳ್ಳುತ್ತೆ, ಜೂನ್ 4ನೇ ತಾರೀಕು ಸಿಗೋಣ ಅಂತ ಹೇಳಿ ಟಾಟಾ ಬಾಯ್ ಬಾಯ್ ಮಾಡಿದ್ದ. ಈ ಟ್ವೀಟಿಗೆ ಸಾವಿರಾರು ಜನ ಬಂದು ಕಪಾಳಕ್ಕೆ ಬಾರಿಸೋ ತರ ಉತ್ತರವನ್ನು ಕೂಡ ಕೊಟ್ಟಿದ್ರು. ಟ್ರೋಲ್ಗಳ ಸರಮಾಲೆಯನ್ನೇ ಉತ್ತರವಾಗಿ ಹಾಕಿದ್ರು. ಅವತ್ತೇ ಈ ಪಾರ್ಟಿ ಎಲ್ಲಿ ಆತ್ಮಹತ್ಯೆಗೆ ಶರಣಾಗಿ ಬಿಡ್ತಾನೋ ಅಂತ ನನಗೆ ಆತಂಕ ಆಗಿತ್ತು ನೋಡಿ. ಆದರೆ ಈ ಜಸ್ಟ್ ಆಸ್ಕಿಂಗ್ ರಾಜ ಟ್ರೋಲ್ ಮಾಡಿಸ್ಕೊಂಡು ಜನರ ಕೈಯಲ್ಲಿ ಬೈಸ್ಕೊಂಡು ಉಗ್ಗಿಸ್ಕೊಂಡು ಜಡ್ಡು ಕಟ್ಟಿ ಹೋಗ್ಬಿಟ್ಟಿದ್ದಾನೆ. ಹೀಗಾಗಿ ಸುಸೈಡ್ಗೆಲ್ಲ ಕೈ ಹಾಕಲ್ಲ. ಅದ್ಹಾಗೆ 4ನೇ ತಾರೀಕು ಸಿಗೋಣ ಅಂತ ಹೇಳಿದವನು ತಡ್ಕೊಳ್ಳೋದಕ್ಕೆ ಆಗದೆ 3ನೇ ತಾರೀಕೆ ವಾಪಸ್ ಬಂದಿದ್ದ. ಎಲ್ಲಿಗೆ? ಟ್ವಿಟರ್ಗೆ ಬಂದು ಮಾಡಿದ್ದೇನು? ಯಥಾ ಪ್ರಕಾರ ಧ್ರುವರಾಜಿ ಅನ್ನುವಂತಹ ವಾಟ್ಸಪ್ ಪ್ರೊಫೆಸರ್ನ ಹೇಟ್ ಆ್ಯಂಡ್ ಫೇಕ್ ವಿಡಿಯೋಗಳನ್ನ ರೀಶೇರ್ ಮಾಡಿತ್ತು. ಪ್ರಕಾಶ್ ರಾಜಂಗೆ ಒಂದು ಭ್ರಮೆ ಇತ್ತು, 4ನೇ ತಾರೀಕು ರಿಸಲ್ಟ್ ಬರುತ್ತೆ, ಇಂಡಿಯಲಿಯನ್ಸ್ ಭಾರೀ ಗೆಲುವನ್ನ ಸಾಧಿಸಿಬಿಡುತ್ತೆ, ಕನಸಿನ ಬ್ರದರ್ ರಾಹುಲ್ ಗಾಂಧಿ ಪ್ರಧಾನಿಯಾಗಿಬಿಡ್ತಾನೆ, ತನ್ನನ್ನ ಆಸ್ಥಾನ ವಿದೂಷಕ ಮಾಡ್ಕೊಳ್ತಾನೆ ಅಂತ. ಜೂನ್ 4ರ ತನಕ ಹೇಟ್ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡು ಆಹಾ ಓಹೋ ಅಂತ ತನ್ನ ಬೆನ್ನನ್ನ ತಾನೇ ತಡ್ಕೊಳ್ತಾ ಕೂತಿದ್ದ. ಜೂನ್ 4ಕ್ಕೆ ಬೆಳಗ್ಗೆ ಕೌಂಟಿಂಗ್ ಶುರು ಆಯಿತು. ಮೋದಿಜಿಗೆ ವಾರಣಾಸಿಯಲ್ಲಿ ಹಿನ್ನಡೆ ಅನ್ನುವಂಥ ಸುದ್ದಿ ಬಂತು. ಉತ್ತರ ಪ್ರದೇಶದಲ್ಲಿ NDA ಸ್ವಲ್ಪ ಹಿಂದೆ ಬಿದ್ದಿದೆ ಅನ್ನುವಂಥ ಸುದ್ದಿ ಬರೋದಕ್ಕೆ ಶುರುವಾಯಿತು. ಈ ನಾಯಿಗಳಿಗೆ ಊರಲ್ಲಿ ಲೈಟ್ ಕಂಬ ನೇತಾಡ್ತಾ ಇದ್ರೆ ಹೇಗೆ ಖುಷಿ ಆಗುತ್ತೋ ಅದೇ ರೀತಿ ಪ್ರಕಾಶ್ ರಾಜನಿಗೆ ಈ ಸುದ್ದಿ ಸಿಕ್ಕಾಪಟ್ಟೆ ಖುಷಿಯನ್ನು ಕೊಟ್ಟು ಬಿಡ್ತು. ಈ ಸಲ ಕಪ್ ನಮ್ಮದೇ ಅಂತ ಬಾಲವನ್ನ ಕುಣಿಯೋದಕ್ಕೆ ಶುರು ಮಾಡಿಬಿಟ್ಟ. 4ನೇ ತಾರೀಕು ಸಂಜೆ ತನಕ ಕೂಡ ಅದು ಏನೋ ಖುಷಿಯಪ್ಪ, ಬಿಜೆಪಿ 240 ಬಂದಿದೆ, NDA 292 ಸೀಟನ್ನು ತಗೊಂಡಿದೆ. ಆದರೂ ಪ್ರಕಾಶ್ ರಾಜನಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ಆಸೆ,
ಮೋದಿಜಿಗೆ ಈ ಸಲ ಅಧಿಕಾರ ಕೈ ತಪ್ಪು ಬಿಡುತ್ತೆ ಅಂತ. ಫೇಕ್ ನ್ಯೂಸ್ ಜುಬೇರನ ಪೋಸ್ಟ್ಗಳನ್ನ ಒಂದಾದ ಮೇಲೆ ಒಂದು ಹಂಚಿಕೊಂಡು ಸಂಭ್ರಮ ಪಟ್ಟಿದ್ದಪ್ಪ. ಎಕ್ಸಿಟ್ ಪೋಲ್ ಫೇಲ್ ಆಯ್ತು ಅಂತ ಏನು ಭಾರಿ ಖುಷಿ ಅಂದ್ರೆ ಖುಷಿ. ಪ್ರದೀಪ್ ಗುಪ್ತಾ ಕಣ್ಣೀರು ಹಾಕಿದಂಥ ವಿಡಿಯೋವನ್ನ ಶೇರ್ ಮಾಡಿ ಅದಕ್ಕೂ ಖುಷಿ ಪಟ್ಟ. ತಮಿಳುನಾಡಲ್ಲಿ ಅಣ್ಣಾಮಲೈ ಸೋತಿದ್ದನ್ನು ನೋಡಿ ಅದಕ್ಕೂ ಖುಷಿ ಪಟ್ಟ. ಎಂಥ ವಿಕೃತಿ ನೋಡಿ. ಮೈ ತುಂಬ ಹೇಟು ತುಂಬಿಕೊಂಡಿರುವಂತ ಈತ ಹೇಟು ವಿರುದ್ಧ ಮತವನ್ನ ಹಾಕದ್ನಂತೆ. ಆದರೆ 4ನೇ ತಾರೀಕು ಸಂಜೆ ಆಗ್ತಾ ಇದ್ದ ಹಾಗೆ ಮೆಲ್ಲಗೆ ಆಸೆ ಕರಗೋದಕ್ಕೆ ಶುರುವಾಯಿತು. ಕನಸು ಕಮರೋದಕ್ಕೆ ಶುರುವಾಯಿತು. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮೋದಿಜಿಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ ಕೂಡಲೇ ಮನೆಯ ಬಾತ್ರೂಮ್ ಅಲ್ಲಿ ಬರ್ನಾಲನ್ನ ಹಚ್ಕೊಂಡು ವಿಲವಿಲ ಅಂತ ಒದ್ದಾಡೋದಕ್ಕೆ ಶುರುವೇ ಮಾಡಿಬಿಟ್ಟ. ಯಾರು? ಪ್ರಕಾಶ್ ರಾಜ್. ಚಂದ್ರಬಾಬು ನಾಯ್ಡು ಅವರ 5 ವರ್ಷದ ಹಿಂದಿನ ಟ್ವೀಟ್ ಎಲ್ಲವನ್ನ ಹುಡುಕಿ ಅವತ್ತು ಮೋದಿಜಿಗೆ ಬೈದಿದ್ರಿ, ಇವತ್ತು ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಿ ಅಂತ ನೆನಪಿಸೋದಕ್ಕೆ ಬಂದ. ಈತನ ಮಾತು ಯಾವನ್ ಸೀರಿಯಸ್ ಆಗಿ ತಗೋತಾರೆ ಅಲ್ವಾ? ಬಿಟ್ಬಿಡಿ. ಅದಾದ ಮೇಲೆ ತನ್ನದೇ ವಿಡಿಯೋ ಬಿಟ್ಟು ಎಲ್ಲವನ್ನ ಹಾಕೊಂಡು ಟ್ರೋಲ್ ಮಾಡುವಂತಹ ಚೀಪ್ ಲೆವೆಲ್ಗೆ ಇಳಿದು ಬಿಡ್ತಾನೆ. ಆದ್ರೂ ಲೂಸ್ ಮೋಷನ್ ಕಮ್ಮಿ ಆಗ್ಲಿಲ್ಲ ನೋಡಿ. ಪವನ್ ಕಲ್ಯಾಣ್ಗೆ ಕಿವಿ ಮಾತನ್ನ ಹೇಳೋದಕ್ಕೆ ಹೋಗಿ ಜನರ ಕೈಯಲ್ಲಿ ಯಕ್ಕಾಚಿಕ್ಕಿ ಉಗಿಸ್ಕೊಳ್ತಾನೆ. ಅಯ್ಯೋ, ಮೋದಿಜನ್ನ ತಡೆಯೋದಕ್ಕೆ ಏನೂ ಮಾಡೋದಕ್ಕೆ ಆಗ್ತಾನೆ ಇಲ್ವಲ್ಲ ಅಂತ ಪರಪರ ಅಂತ ದೇಹವನ್ನ ಕೆರ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಯಾರು? ಪ್ರಕಾಶ. ಈ ಸಲ ಇವಿಎಂ ಮೇಲೆ ಗೂಬಿ ಕೂರಿಸೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಹೇಟ್ ATM ಅನ್ನ ಬಳಸಿ ಇವರು ಗೆದ್ರು ಅಂತ ಹೊಸ ನರೇಟಿವ್ ಅನ್ನು ಕೊಡೋದಕ್ಕೆ ಹೋಗ್ತಾನೆ. ಜನರು ಈತನ ಉರಿಯನ್ನ ನೋಡಿ, ಸುಟ್ಟ ಭಾಗದಿಂದ ಬರ್ತಾ ಇರುವಂತ ಹೊಗೆಯನ್ನ ನೋಡಿ ಆಂಬ್ಯುಲೆನ್ಸ್ ಅನ್ನ ಕಳಿಸಿದ್ರು. ಜೊತೆಗೆ ಲಾರಿಗಟ್ಲೆ ಬರ್ನಾಲನ್ನ ಕೂಡ ಕಳಿಸಿದ್ರು. ಅದಾದ ಮೇಲೆ ಹೇಗಾದ್ರೂ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಲಾಸ್ಟ್ ಮಿನಿಟ್ಗಾದ್ರೂ ಕೈಯನ್ನ ಎತ್ತು ಬಿಡ್ತಾರೆ ಅನ್ನುವಂತಹ ಕನಸನ್ನ ಕಾಣೋದಕ್ಕೆ ಪ್ರಕಾಶ ಶುರು ಮಾಡ್ತಾನೆ. ನಾನು ನನ್ನ ಕನಸು ಅಂತ ಕಾಣ್ತಾ ಇದ್ದಂತ ಆ ಕನಸು ಕೂಡ ಅಟ್ಟರ ಫ್ಲಾಪ್ ಆಗೋಯ್ತು. ಮೋದಿಜಿಗೆ ನಿತೀಶ್ ಮತ್ತು ನಾಯ್ಡು ಕಂಪ್ಲೀಟ್ ಆಗಿ ಅನ್ಕಂಡೀಷನಲ್ ಸಪೋರ್ಟ್ ಅನ್ನ ಕೊಟ್ಟೆ ಬಿಟ್ರು ನೋಡಿ. ಮೋದಿಜಿ ಸಂವಿಧಾನಕ್ಕೆ ಕೈ ಮುಗಿಯೋದನ್ನ ನೋಡಿ ಉರಿದು ಸುಟ್ಟೆ ಹೋದ. 8ನೇ ತಾರೀಕು NDA ಸಂಸದೀಯ ಸಭೆ ನಡೀತು. ಅದರ ಫೋಟೋಗಳನ್ನ ಹಿಡ್ಕೊಂಡು NDA ಟೀಮ್ನಲ್ಲಿ ಎನರ್ಜಿನೇ ಕಾಣ್ತಾ ಇಲ್ಲ, ಎಲ್ಲರೂ ತುಂಬಾ ಡಲ್ ಆಗಿದ್ದಾರೆ ಅಂತ ಹೇಳಿ ತಾನೇ ಖುಷಿ ಪಡ್ಕೊಂಡು ವಿಕೃತಿಯನ್ನು ಮೆರಿತಾನೆ. ಇವನ ಯಾವ ಹುಚ್ಚಾಟ ಕೂಡ ಮೋದಿಜಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದನ್ನ ತಡೆಯೋದಕ್ಕೆ ಆಗಲೇ ಇಲ್ಲ. 9ನೇ ತಾರೀಕು ಮರ, ಗಿಡ, ಆಕಾಶ, ಕಾಮನಬಿಲ್ಲು ಎಲ್ಲ ವಿಡಿಯೋಗಳನ್ನು ಮಾಡಿ ಅವುಗಳನ್ನು ಹಾಕೊಂಡು ದುಃಖವನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಾನೆ. ಮಿಲಿಜೂಲಿ ಸರ್ಕಾರ ಅಂತ ಯಾರೋ ಮಾಡಿದಂತಹ ಮೀಮನ್ನ ತನ್ನ ವಾಲ್ ಮೇಲೆ ಹಾಕೊಂಡು ಸಮಾಧಾನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ದುಃಖ ಮರೆಯೋದಕ್ಕೆ, ಉರಿಯನ್ನ ತಡ್ಕೊಳ್ಳೋದಕ್ಕೆ ಪಾಪ ಆಗಲೇ ಇಲ್ಲ. ಜೂನ್ 9ರ ಸಂಜೆ ಟೈಮಲ್ಲಿ ಕೊನೆಯ ಬಾರಿಗೆ ಕಣ್ಣಲ್ಲಿ ನೀರನ್ನ ತುಂಬಿಕೊಂಡು ಜೋರಾಗಿ ನಕ್ಕಿದ್ನಲ್ಲ, ಅದೇ ಲಾಸ್ಟ್ ನೋಡಿ. ಆಮೇಲೆ ನಾಪತ್ತೆ. 3 ದಿನ ಆಗಿದೆ ನೋಡಿ ಈಗ ಕಾಣೆಯಾಗಿ. ಎಲ್ಲಿ ಹೋದ, ಏನು ಕಥೆ, ಬದುಕಿದಾನೋ ಸತ್ತಿದಾನೋ ಒಂದು ಗೊತ್ತಿಲ್ಲ. ನೇಣು ಹಾಕೊಳ್ಳೋದಕ್ಕೆ ಫ್ಯಾನ್ ಇಲ್ವಲ್ಲ ಅವನಿಗೆ, ಇರೋದೆಲ್ಲ ಬರೀ ವಿರೋಧಿಗಳು. ಇನ್ನು ಸ್ವಿಮ್ಮಿಂಗ್ ಪೂಲ್, ಅಕ್ಕಪಕ್ಕದಲ್ಲಿರುವಂತಹ ಹೊಳೆ, ಕೆರೆ, ಬಾವಿ ಇವೆಲ್ಲವನ್ನ ಚೆಕ್ ಮಾಡಾಗಿದೆ. ಎಲ್ಲೂ ಡೆಡ್ ಆರ್ ಅಲೈವ್ ಸಿಕ್ಕಿಲ್ಲ. ಸೊ ಒಂದು ಪ್ರಕಟಣೆಯನ್ನು ನೀಡಲಾಗಿದೆ. ಆದರೆ ಪ್ರಕಟಣೆಯಲ್ಲಿ ಒಂದು ಸ್ಮಾಲ್ ಚೇಂಜಸ್. ಏನು? ದಯವಿಟ್ಟು ಯಾರು ಹುಡುಕುವಂತಹ ಪ್ರಯತ್ನವನ್ನ ಮಾಡಬೇಡಿ.
ಈತ ಕಾಣೆ ಆಗಿದ್ರೇನೆ ನಮ್ಮ ದೇಶಕ್ಕೆ ನೆಮ್ಮದಿ. ಎಲ್ಲೇ ಕಾಣೆ ಆಗಿದ್ರು ಕೂಡ ಈ ವ್ಯಕ್ತಿ 2029ರ ಚುನಾವಣೆಗೂ ಮುನ್ನ ಬಂದೇ ಬರ್ತಾನೆ. ಅಫ್ಕೋರ್ಸ್ ಮಾನಸಿಕ ಪರಿಸ್ಥಿತಿ ಇನ್ನೂ ಹದಗೆಟ್ಟಿರತ್ತೆ. ಪ್ರಕಾಶ ಯಾರು, ಮಾದೇಶ ಯಾರು ಅಂತ ಗೊತ್ತಾಗದೇ ಇರುವಂಥ ಸ್ಥಿತಿ ಬಂದಿದ್ರು ಬಂದಿರಬಹುದು. ಆದರೆ ಖಂಡಿತವಾಗ್ಲೂ ಕೂಡ 2029ಕ್ಕೆ ಈತ ಮತ್ತೆ ಪ್ರತ್ಯಕ್ಷ ಆಗೇ ಆಗ್ತಾನೆ. ಹುಚ್ಚಾಟಗಳ ಪ್ರದರ್ಶನ ಮಾಡೇ ಮಾಡ್ತಾನೆ. ಅಂದ ಹಾಗೆ ಹೇಟ ವಿರುದ್ಧ ವೋಟನ್ನ ಹಾಕಿದೀನಿ, ಈ ದೇಶದಿಂದ ಹೇಟು ತೊಲಗುತ್ತೆ ಅಂತ ಪ್ರಕಾಶ ಹೇಳಿದ್ದು ಇಂಡಿಯಾ ಅಲೈಯನ್ಸ್ ವಿರುದ್ಧನಾ ಅಂತ ಅಲ್ವಾ? ಯಾಕಂದ್ರೆ ಪ್ರಕಾಶ್ ಹೇಳಿದ ಹಾಗೆ ಹೇಟ್ಗೆ ಸೋಲಾಗಿದೆ, ಪ್ರೀತಿ ಗೌರವ ಭಕ್ತಿಗೆ ಗೆಲು ಆಗಿದೆ. ದ್ವೇಷದ ವಿರುದ್ಧ ಮತವನ್ನ ಹಾಕಿ ದ್ವೇಷವನ್ನ ತೊಲಗಿಸಿರೋದಕ್ಕೆ ಪ್ರಕಾಶ್ ರಾಜನಿಗೆ ನಾವು ಥ್ಯಾಂಕ್ಸ್ ಅನ್ನ ಹೇಳೋಣ. ಅದರ ಜೊತೆಗೆ ಗೆಟ್ ವೆಲ್ ಸೂನ್ ಅಂತ ಕೂಡ ಹೇಳೋಣ. 5 ವರ್ಷ ಕಳೆಯೋದ್ರ ಒಳಗೆ ಎಲ್ಲೇ ಇದ್ರೂ ಕೂಡ ಬಂದು ಬಿಡಿ ಅಂತ ನಾವೆಲ್ಲರೂ ಹೇಳೋಣ ಅಲ್ವಾ ಫ್ರೆಂಡ್ಸ್? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.